ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಇಂದಿನ ವರ್ಷದ KA ಮತ್ತು KPSC ನಡೆಸಿರುವ ಕ್ವಶನ್ ಪೇಪರ್ಗಳನ್ನ ತಗೊಂಡು ಇವತ್ತು ನಾನು ಸಾಲ್ವ್ ಮಾಡ್ತೀನಿ ವಿತ್ ಎಕ್ಸ್ಪ್ಲೇಷನ್. ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಫಸ್ಟ್ನೇ ಕ್ವಶನ್ ನೋಡಿ, ಸಂವಿಧಾನ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿ ಹೊಂದಿದೆ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿಬಿಟ್ರೆ ಸರಿಯಾದ ಉತ್ತರ C 3 ಆಗುತ್ತದೆ. ಇದರ ಎಕ್ಸ್ಪ್ಲೇಷನ್ ಕೂಡ ನೋಡೋಣ ಬನ್ನಿ. ಇಲ್ಲಿ ನೋಡಿದ್ರೆ ಎಕ್ಸ್ಪ್ಲೇಷನ್ ಕಾಣಿಸ್ತಾ ಇದೆ ನಮಗೆ. ಮೂರನೇದು ಸರಿಯಾದ ಉತ್ತರ. ಸಂವಿಧಾನದ 18ನೇ ಭಾಗ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ನೋಡಿ, ಇದು ನಮ್ಮನೆ ಇದಕ್ಕೂ ಕೇಳಿದರು, ಅದಕ್ಕೆ PC ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ. ಆದರೂ ಇದನ್ನು ಕೇಳಿದ್ದಾರೆ. 352ನೇ ವಿಧಿಯಿಂದ 366ನೇ ವಿಧಿಯವರೆಗೂ ಏನ್ರ ಬಗ್ಗೆ ತುರ್ತು ಪರಿಸ್ಥಿತಿ ಬಗ್ಗೆ 18ನೇ ಭಾಗ ಹೇಳ್ತದೆ ಅಂತ ತುಂಬ ಇಂಪಾರ್ಟೆಂಟು. ನೋಡಿ, ಮೊನ್ನೆ PCಗೂ ಕೇಳಿದ್ದಾರೆ. ನಂತರ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸ್ತಾರೆ. 356 ರಾಜ್ಯ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸ್ತದೆ. ಮತ್ತು 360 ಹಣಕಾಸಿನ ತುರ್ತು ಪರಿಸ್ಥಿತಿ ಬಗ್ಗೆ ತಿಳಿಸ್ತದೆ. ಈ ಮೂರು ಪರಿಸ್ಥಿತಿಗಳು ಸಂವಿಧಾನದಲ್ಲಿ ನಾವು ಕಾಣ್ಬೋದು. ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ 356ನೇ ಕಾಲಂ ಅಂದರೆ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ 6 ಸಾರಿ ಹೇರಲಾಗಿದೆ ಅಂತ ಹೇಳ್ಬೋದು. ಇದನ್ನು ಕೇಳ್ತಾರೆ, ಎಷ್ಟು ಬಾರಿ ರಾಜ್ಯ ತುರ್ತು ಪರಿಸ್ಥಿತಿ ಏರ್ಪಟ್ಟಿದೆ ಕರ್ನಾಟಕಕ್ಕೆ ಅಂತ ಕೇಳಿದ್ರೆ 6 ಬಾರಿ. ಇದು ಸರಿಯಾದ ಉತ್ತರವಾಗ್ತದೆ. ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ದಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದರೆ INC ಇವು ನಡೀತಾವಲ್ಲ ಅಧಿವೇಶನ, ಕಾಂಗ್ರೆಸ್ ಅಧಿವೇಶನಗಳು, ಅದರಲ್ಲಿ ಎಷ್ಟು ಬಾರಿ ಎಷ್ಟು ಅಧ್ಯಕ್ಷ ಸ್ಥಾನವನ್ನು ಜವಾಹರ್ಲಾಲ್ ನೆಹರು ಅವರು ವಹಿಸಿದ್ದರು ಅಂತ ಇದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ನಾವು ಸರಿಯಾದ ಉತ್ತರ 3 ಬಾರಿ ಸರಿಯಾದ ಉತ್ತರವಾಗ್ತದೆ. 3 ಬಾರಿ INCಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಯಾರು? ಜವಾಹರ್ಲಾಲ್ ನೆಹರು ಅವರು. ಯಾವಾಗ ಅಂತ ಕೇಳಿದ್ರೆ 3 ಬಾರಿ ಸರಿಯಾದ ಉತ್ತರವಕ್ಕೆ ಯಾವಾಗ ಅಂದರೆ ಲಾಹೋರ್ನಲ್ಲಿ 1929 1ನೇ ಬಾರಿ ಲಾಹೋರ್ ಅಧಿವೇಶನ ಪೂರ್ಣ ಸ್ವರಾಜ್ಯ ಘೋಷಣೆ ಆದ ದಿನವಾಗ್ತದೆ ಇದು. ನಂತರ 36ರಲ್ಲಿ ಲಕ್ನೋ ಅಧಿವೇಶನದಲ್ಲಿ ಮತ್ತು 37 ಫೈಜಾಪುರ ಅಧಿವೇಶನದಲ್ಲಿ ಇವರು ಅಧ್ಯಕ್ಷತೆ ವಹಿಸ್ತಾರೆ. ಮತ್ತು ದಾದಾಬಾಯಿ ನವರೋಜಿ ಕೂಡ ಅವರು 3 ಬಾರಿ ಅಧ್ಯಕ್ಷತೆ ವಹಿಸ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಯಾರು ಅಂತ ಕೇಳಿದ್ರೆ A.O. ಹ್ಯೂಮ್. ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಕೇಳ್ತಿದ್ದೀವಲ್ಲ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. ಅಂದರೆ ಮೋಸ್ಟ್ ರಿಪೀಟೆಡ್ ಆಗಿರೋ ಕ್ವಶನ್ಗಳನ್ನೇ ನಾನು ಇಲ್ಲಿ ಇಟ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಯಾವುದೇ ಕಾರಣ ನೆಗ್ಲೆಕ್ಟ್ ಬೇಡ. ತುಂಬ ಕ್ಲೀನಾಗಿ ನೋಡಿ ಈ ವಿಡಿಯೋನ, ಮತ್ತು ಫುಲ್ ನೋಡಿ ಅಂತ ಹೇಳ್ತೀನಿ. ನೋಡಿ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ್ಥ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಕೋಲಾರ ಸರಿಯಾದ ಉತ್ತರವಾಗ್ತದೆ. ಕೇಳ್ತಾರೆ, ಇಂಥ ಇಂಪಾರ್ಟೆಂಟ್ ಕ್ವಶನ್ನ ನೀವು ನೋಡ್ಕೊಬೇಕಾಗ್ತದೆ. ನೋಡಿ, ಇನ್ನೊಂದು ಪ್ರಮುಖ ಪ್ರಶ್ನೆ ಕೇಳಿದ್ದಾರೆ. ಸ್ಟೈಫರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಸಂಘಟನೆ ಯಾವುದು ಅಂತ ಕೇಳಿದ್ದಾರೆ. ಲಿಬರಲ್ ಪಕ್ಷ, ಕನ್ವರ್ಟಿವ್ ಪಕ್ಷ, ಅಧಿಕಾರಶಾಹಿ ಪಕ್ಷ ಅಂತ ಕೇಳಿದ್ದಾರೆ. ಲೇಬರ್ ಪಕ್ಷ ಸರಿಯಾದ ಉತ್ತರ. ಆಪ್ಷನ್ A ಸರಿಯಾದ ಉತ್ತರವಾಗ್ತದೆ. ಇದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೂಡ ಇದೆ, ನೋಡೋಣ ಬನ್ನಿ. ಲೇಬರ್ ಪಕ್ಷ ಸರಿಯಾದ ಉತ್ತರ. ಸ್ಟೈಫರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಲೇಬರ್ ಪಕ್ಷದಲ್ಲಿ ಕ್ರಿಪ್ಸ್ ಆಯೋಗ, ನೋಡಿ ಕ್ರಿಪ್ಸ್ ಆಯೋಗ ಅಂತ ಕೇಳಿರ್ತೀವಿ, ಎಷ್ಟರಲ್ಲಿ ಅಂದರೆ 1942ರಲ್ಲಿ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಕ್ರಿಪ್ಸ್ ಆಯೋಗ 1942ರಲ್ಲಿ ಭಾರತಕ್ಕೆ ಬಂದು ಗಾಂಧೀಜಿಯವರು ಆಯೋಗವನ್ನು ಕುರಿತು ಸ್ವಲ್ಪ ಅವರ ಮುಂದೆ ಚರ್ಚೆ ಮಾಡ್ತಾರೆ. ಯಾರು? ಕ್ರಿಪ್ಸ್ ಆಯೋಗ. ಕ್ರಿಪ್ಸ್ ಆಯೋಗದ ವಿಫಲತೆಯ ನಂತರ ಭಾರತದಲ್ಲಿ ಆಗಸ್ಟ್ 8 ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿಯನ್ನು ಆರಂಭಿಸ್ತಾರೆ. ಎಷ್ಟು? 1942ರಲ್ಲೇ ಏನು ಅಂದರೆ ಭಾರತ ಬಿಟ್ಟು ತೊಲಗಿ ಅನ್ನೋ ಇದು ಕೂಡ ಬರ್ತದೆ. ಕ್ವಿಟ್ ಇಂಡಿಯಾ ಸಂದರ್ಭದಲ್ಲಿ ಭಾರತೀಯನು ಬಂಧಿಸಿದ ಕ್ರಮಕ್ಕೆ ಆಪರೇಷನ್ ಥಂಡರ್ ಬೋಲ್ಟ್ ಅಂತ ಕರೀತಾರೆ. ಆಪರೇಷನ್ ಥಂಡರ್ ಬೋಲ್ಟ್ ಯಾವ ಸಮಯದಲ್ಲಿ ಅಂದರೆ ಕ್ರಿಪ್ಸ್ ಆಯೋಗ ಬಂದಿತ್ತು, ಆಮೇಲಿಂದ ಕ್ವಿಟ್ ಇಂಡಿಯಾ ಚಳುವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಾರಲ್ಲ, ಆ ಟೈಮಲ್ಲಿ ಆಪರೇಷನ್ ಥಂಡರ್ ಬೋಲ್ಟ್ ಇದು ನಡೀತು ಅಂತ ಹೇಳ್ಬೋದು. ನೋಡಿ, ಈ ಕ್ವಶನ್ ನೋಡೋದಾದರೆ ನೋಡ್ಬೋದು ಇಲ್ಲಿ. ಕೋಲ್ಕತ್ತಾದಿಂದ ದೆಹಲಿಗೆ ಬ್ರಿಟನ್ ಅಧಿಕಾರಾವಧಿ ಕೇಂದ್ರ ಸ್ಥಾನ ಬದಲಾವಣೆ ಪ್ರಸ್ತಾಪವನ್ನು ಮುಂದಿಟ್ಟ ಗವರ್ನರ್ ಅಂತ ಕೇಳಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ನೋಡಿ, ಲಾರ್ಡ್ ಹರ್ಡಿಂಜ್. ಇದು ಸರಿಯಾದ ಉತ್ತರವಾಗ್ತದೆ. ಇದು ಗಮನದಲ್ಲಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಇದರ ಬಗ್ಗೆ ಎಕ್ಸ್ಪ್ಲೇಷನ್ ಕೂಡ ಇದೆ, ನೋಡೋದಾದರೆ ಇಲ್ಲಿ ನೋಡ್ಬೋದು.
ಲಾರ್ಡ್ ಹಡ್ಜಿನ್ ಕರೆಕ್ಟಾದ ಉತ್ತರ. 1910-16ರಿಂದ ವೈಸರಾಯಾದ ಲಾರ್ಡ್ ಹಡ್ಜಿನ್ 2011ರಲ್ಲಿ ರಾಜಧಾನಿ ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡ್ತಾರೆ. ಕೇಳ್ತಾರೆ, ಕೋಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆ ಮಾಡಿದ ಬ್ರಿಟಿಷ್ ವೈಸರಾಯ್ ಯಾರು ಅಂತ ಕೇಳಿದರೆ ಲಾರ್ಡ್ ಹಡ್ಜಿನ್. ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನೋಡಿ. 1919ರಲ್ಲಿ ಅಲಹಾಬಾದ್ನಲ್ಲಿ 25ನೇ INC ಅಧಿವೇಶನ ಇರ್ತದೆ. ಅದಕ್ಕೆ ಯಾರಪ್ಪ ಅಂದರೆ ವಿಲಿಯಂ ವೆಡ್ಡರನ್ ಬರ್ನ್ ಅಧ್ಯಕ್ಷತೆ ವಹಿಸಿರ್ತಾರೆ. 1911ರಲ್ಲಿ ಕೋಲ್ಕತ್ತಾದಲ್ಲಿ 26ನೇ INC ಅಧಿವೇಶನ ಇರ್ತದೆ. ಅದರಲ್ಲಿ ಬಿಷನ್ ನಾರಾಯಣ್ ದರ್ ಅಧ್ಯಕ್ಷತೆ ವಹಿಸಿರ್ತಾರೆ. ಇಲ್ಲಿ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಆಡಲಾಗ್ತದೆ. ಯಾರು ರಾಷ್ಟ್ರಗೀತೆ? ನಮ್ಮ ರವೀಂದ್ರನಾಥ ಟ್ಯಾಗೋರ್ ಬರೆದಿರುವ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಆಡಲಾಗ್ತದೆ. ನಂತರ 1912ರಲ್ಲಿ ಪಾಟ್ನಾದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತದೆ. ನಂತರ 16ರಲ್ಲಿ ಲಕ್ನೋದಲ್ಲಿ 31ನೇ INC ಅಧಿವೇಶನ ಮಜುಮ್ದಾರ್ ಅಧ್ಯಕ್ಷತೆ ವಹಿಸ್ತಾರೆ. ನೋಡಿ, ಇದಿಷ್ಟು ಪ್ರಮುಖ ಯಾವುದು ಅಂದರೆ ಈ ಅಧ್ಯಕ್ಷತೆಗಳಲ್ಲಿ ಪ್ರಮುಖ 1924ರ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಅಂತಲೇ ಪ್ರಸಿದ್ಧಿ ಪಡೆದಿರೋದು. ಎಲ್ಲಿ ನಡೀತು ಅಂತ ಕೇಳ್ತಾರೆ, ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೀತು. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನು, ನೋಡ್ಕೊಳ್ಳಿ, ಕೇಳೋ ಚಾನ್ಸಸ್ ಸಖತ್ತಿರುತ್ತೆ ಮುಂದಿನ ಎಕ್ಸಾಮ್ಗಳಲ್ಲಿ. ನೋಡ್ಬೋದು, ಇಲ್ಲೊಂದು ಅತ್ಯಂತ ಪ್ರಮುಖ ಪ್ರಶ್ನೆ ಇದೆ. ಗೋಖಲೆಯವರ ಆರಂಭಿಸಿದ ಭಾರತದ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಸಂಸ್ಥೆಗೆ ಎಷ್ಟೆಲ್ಲ ಸ್ಥಾಪನೆ ಮಾಡಿದ್ರು? 1905ರಲ್ಲಿ. ಒಂದು ವಿಷಯ ಆಧಾರ ಗುರಿ ಆಗಿರಲಿಲ್ಲ. ಓಕೆ, ಏನಿದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆತ್ಮತ್ಯಾಗ ಅಂತ ಇದೆ. ಬಿ ಮಡತೆಯಲ್ಲಿ ಶುಚಿತ್ವ, ಸ್ವದೇಶಿ ಮತ್ತು ಬಹಿಷ್ಕಾರ, ತಿಂಗಳಿಗೆ 650 ಸಂಬಳದ ಪೂರ್ಣಾವಧಿ ಸೇವೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ಬಿಟ್ರೆ ಏನು ಕ್ವಶನ್ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಗೋಖಲೆಯವರ ಆರಂಭಿಸಿದ ಭಾರತದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಇದೆಯಲ್ಲ, ಇದರ ಒಂದು ಮುಖ್ಯ ಗುರಿ ಕೇಳಿರೋದು. ಇವಾಗ ಒಂದು ಧ್ಯೇಯವಾಕ್ಯ ಟ್ಯಾಗ್ ಲೈನ್ ಅಂತಾರಲ್ಲ, ಅದು ಏನತ್ರದ್ದು? ನಮ್ಮ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ 1905ರಲ್ಲಿ ಸ್ಥಾಪನೆ ಆಗಿದೆ. ಇದರ ಮುಖ್ಯ ಗುರಿ ಏನು ಅಂತ ನೋಡೋದಾದರೆ ನೋಡ್ಬೋದು, ಇಲ್ಲಿ ಮುಖ್ಯ ಗುರಿ ಏನು ಅಂದರೆ ಆಪ್ಷನ್ ಸಿ, ಸ್ವದೇಶಿ ಮತ್ತು ಬಹಿಷ್ಕಾರವಾಗಿರಲಿಲ್ಲ. ಇದು ಸರಿಯಾದ ಉತ್ತರವಾಗ್ತದೆ. ಇಲ್ಲಿ ನೋಡಿ, ಪ್ರಮುಖ ಪಾಯಿಂಟ್ಸ್ಗಳು ನಮ್ಮ ಗೋಖಲೆ ಅವರ ಬಗ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವರು ಆಳವಾಗಿ ಡೆಪ್ತಾಗಿ ಕೇಳೋದು. ನೋಡಿ, ಇಲ್ಲಿ ಗೋಖಲೆಯವರು ಗಾಂಧೀಜಿಯವರ ರಾಜಕೀಯ ಗುರುವಾಗಿದ್ದರು. ಓಕೆ, ಕೇಳ್ತಾರೆ, ಹಿಂಗೂ ಕೇಳ್ತಾರೆ, ಗಾಂಧೀಜಿಯವರ ರಾಜಕೀಯ ಗುರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಗೋಖಲೆ ಆಗಿರುತ್ತಾರೆ. ಗೋಪಾಲಾಚಾರಿ ವಾಸ್ ಡಿಸ್ಕ್ರೈಬ್ಡ್ ಬೈ ಗಾಂಧಿ ಆ್ಯಸ್ ದ ಕೀಪರ್ ಆಫ್ ಮೈ ಕನ್ಸೀವ್ನೆಸ್ ಅಂತ ಕೇಳಿದ್ದಾರೆ. ನೋಡಿ, ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್. ತಿರುಗಿ ಇನ್ನೊಂದು ಪಾಯಿಂಟ್ ಕೇಳ್ತಾರೆ, ಲೋಕಮಾನ್ಯ ಯಾರನ್ನ ಕರೀತಾರೆ ಅಂತ ಕೇಳಿದ್ರೆ ಬಾಲಗಂಗಾಧರ್ ತಿಲಕ್. ಗೋಖಲೆಯವರು ಭಾರತದ ವಜ್ರ ಅಂತ ಮತ್ತು ಮಹಾರಾಷ್ಟ್ರದ ರತ್ನಾಭರಣ ರಾಜಕೀಯ ಕಾರ್ಯಕರ್ತ ರಾಜಕುಮಾರ ಎಂದು ಬಣ್ಣಿಸಿದ್ದಾರೆ. ಯಾರು? ಬಾಲಗಂಗಾಧರ್ ತಿಲಕ್ ಅವರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ ನಮ್ಮ ಮಹಾತ್ಮ ಗಾಂಧಿ ಗೋಖಲೆಯವರು ಗಾಂಧೀಜಿಯವರಿಗೆ ಪವಿತ್ರ ಗಂಗೆ ಎಂದು ಕರೆದಿದ್ದಾರೆ. ಕೇಳ್ತಾರೆ, ಪವಿತ್ರ ಗಂಗೆ ಗೋಖಲೆಯವರು ಗಾಂಧೀಜಿಯವರಿಗೆ ಕರೆದದ್ದು ಏನಂತ ಅಂದರೆ ಪವಿತ್ರ ಗಂಗೆ. ನಂತರ ಮುಂದಿನ ನೋಡ್ತಾ ಇದ್ರೆ ಪಾಯಿಂಟು, ಗೋಖಲೆಯವರು ಗಾಂಧೀಜಿಯ ಆಹ್ವಾನದ ಮೇರೆಗೆ ಕ್ರಿಸ್ತಶಕ 1912ರಲ್ಲಿ ದಕ್ಷಿಣ ಆಫ್ರಿಕಾಗೆ ಭೇಟಿ ಕೊಟ್ಟರು. ಯಾರ ಆಹ್ವಾನದ ಮೇಲೆ ಅಂತ? ಗೋಖಲೆಯವರು ಗಾಂಧೀಜಿಯವರ ಆಹ್ವಾನದ ಮೇಲೆ. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಗೋಖಲೆಯವರು ಮೂಲತಃ ಮಂದಗಾಮಿಗಳಾಗಿರ್ತಾರೆ. ಕೇಳ್ತಾರೆ, ಗೋಪಾಲಕೃಷ್ಣ ಗೋಖಲೆಯವರು ಮಂದಗಾಮಿನ, ತೀವ್ರಗಾಮಿನ ಅಥವಾ ಕ್ರಾಂತಿಕಾರಿನ ಅಂತ ಕೇಳಿದ್ರೆ ಮಂದಗಾಮಿ ಸರಿಯಾದ ಉತ್ತರವಾಗ್ತದೆ. ನೋಡಿ, ಇಲ್ಲಿ ಅವರು ಸೈನ್ಸ್ ರಿಲೇಟೆಡ್ ಡೀಪ್ ಆಗಿ ಮತ್ತು ಡೆಪ್ತ್ ಆಗಿ ಮತ್ತು ಲಾಜಿಕ್ ಆಗಿ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ನೋಡಿ ಈ ಪ್ರಶ್ನೆ ನೋಡಿ, ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡೋದ ಒಂದು 5 ಸೆಕೆಂಡ್ ಕೊಡ್ತೀನಿ, ಗೆಸ್ ಮಾಡಿ. ನೋಡಿ, ಸರಿಯಾದ ಉತ್ತರ ಬಂದ್ಬಿಟ್ಟು ಮೀಥೇನ್ ಸರಿಯಾದ ಉತ್ತರವಾಗ್ತದೆ. ಇದರ ಎಕ್ಸ್ಪ್ಲೇಷನ್ ಕೂಡ ಇದೆ, ನೋಡೋಣ ಬನ್ನಿ. ನೋಡಿ, ಇಲ್ಲಿ ಆಪ್ಷನ್ ಸಿ ಮೀಥೇನ್ ಸರಿಯಾದ ಉತ್ತರವಾಗಿರ್ತದೆ. ಗೋಬರ್ ಗ್ಯಾಸ್, ಬಯೋಮಾಸ್, ಮ್ಯಾರ್ಸ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು ಅಂದರೆ ಮೀಥೇನ್ ಬಹುಪಾಲು ಇರ್ತದೆ. ಯಾವುದರಲ್ಲಿ? ಗೋಬರ್ ಗ್ಯಾಸ್ನಲ್ಲಿ. 1ನೇ ಮಹಾಯುದ್ಧದಲ್ಲಿ ಬಳಸಲಾದ ಅನಿಲ ಯಾವುದು ಅಂದರೆ ಮಾಸ್ಟರ್ಡ್ ಗ್ಯಾಸ್ ಅಂತ ಕರೀತಾರೆ. LPG ಲಿಕ್ವಿಡ್. LPG ಫುಲ್ ಫಾರ್ಮ್ ಕೇಳ್ಬಿಡ್ತಾರೆ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ತುಂಬಾ ಇಂಪಾರ್ಟೆಂಟ್ ಇದು, ನೋಡ್ಕೊಳ್ಳಿ. ದ್ರೈವಿಕ ಪೆಟ್ರೋಲಿಯಂ ಅನಿಲ ಇದರಲ್ಲಿ ಬಳಸಲಾಗ್ತದೆ.
ನಂತರ ಇದು ಬಲೂನು ಹಾಗೂ ಪ್ಯಾರಾಚೂಟ್ಗಳಲ್ಲಿ ಬಳಸುವ ಅನಿಲ ಅಂತ ಕೇಳಿಬಿಟ್ರೆ ಅದು ಹೀಲಿಯಂ. ಬಲೂನ್ಗಳಲ್ಲಿ ಪ್ಯಾರಾಚೂಟ್ಗಳಲ್ಲಿ ಬಳಸುವ ಅನಿಲ ಯಾವುದು ಅಂದರೆ ಹೀಲಿಯಂ ಆಗ್ತದೆ. ಗಾಳಿಯಲ್ಲಿ ಜೀವಾನಿಲ ಅಥವಾ ಆಮ್ಲಜನಕ ಅಂತೀವಲ್ಲ ಆಕ್ಸಿಜನ್ 21% ಇರುತ್ತೆ. ಸಾರಜನಕ ಅಥವಾ ನೈಟ್ರೋಜನ್ 78% ಇರುತ್ತೆ. ಕೇಳ್ತಾರೆ ನಮ್ಮ ಭೂಮಿಯ ವಾಯುಮಂಡಲದಲ್ಲಿ ಅತ್ಯಂತ ಹೆಚ್ಚಿರುವ ಅನಿಲ ಯಾವುದು ಅಂದರೆ ಸಾರಜನಕ ಅಥವಾ ನೈಟ್ರೋಜನ್. ತುಂಬಾ ಇಂಪಾರ್ಟೆಂಟ್, ನೈಟ್ರೋಜನ್ ಸರಿಯಾದ ಉತ್ತರವಾಗ್ತದೆ. ಇಂಗಾಲದ ಡೈಆಕ್ಸೈಡ್ ಗಾಳಿಗಿಂತ ಭಾರವಾದ ಅನಿಲವಾಗಿರ್ತದೆ. ನೋಡಿ ಮುಂದಿನ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೋಡಿದರೆ ಕ್ವಶನ್ನು, ಹಣಕಾಸಿನ ಮಸೂದೆಯನ್ನು ಈ ರಾಜ್ಯದ ವಿಧಾನಮಂಡಲದಲ್ಲಿ ಯಾವುದರಲ್ಲಿ ಮಂಡನೆ ಮಾಡ್ಬೋದು ಅಂತ ಇಲ್ಲಿ ಕೇಳಿದ್ದಾರೆ ಕ್ವಶನ್ನು. ನೋಡಿ ಆಪ್ಷನ್ ಎ ಯಾವುದೇ ಸದನದಲ್ಲಿ ಮಂಡಿಸಬಹುದು, ಇದು ತಪ್ಪಾದ ಆನ್ಸರ್ ಆಗ್ತದೆ. ಮತ್ತು ಕೇವಲ ವಿಧಾನಸಭೆಯಲ್ಲಿ ಮಂಡಿಸಬಹುದು ನೋಡಿ. ಮತ್ತು ಇನ್ನೊಂದು ಕೇವಲ ವಿಧಾನ ಪರಿಷತ್ನಲ್ಲಿ ಮಂಡಿಸಬಹುದು ಅಂತ ಇದೆ. ನಂತರ ಉಭಯ ಸದನಗಳ ಜಂಟಿ ಅಧಿವೇಶನದಲ್ಲಿ ಮಂಡಿಸಬಹುದು ಅಂತ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಸರಿಯಾದ ಉತ್ತರವಾಗ್ತದೆ. ನೋಡಿ ಇಲ್ಲಿ ಕೇವಲ ವಿಧಾನಸಭೆ ಮಾತ್ರ ಮಂಡಿಸಲಿಕ್ಕೆ ಆಗೋದು. ಅದು ಹಣಕಾಸು ಮಸೂದೆ. ಬೇರೆ ಮಸೂದೆ ಬೇಕಾದರೆ ಹಣಕಾಸು ಬಿಟ್ಟು ಎಲ್ಲಿ ಬೇಕಾದರೂ ಮಂಡಿಸ್ಬೋದು, ಆದರೆ ಹಣಕಾಸು ಮಸೂದೆ ಮಾತ್ರ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಲಿಕ್ಕೆ ಆಗ್ತದೆ. ನೋಡಿ ಇವಾಗ ಮೊನ್ನೆ ಆಗಸ್ಟ್ 2 ಎಕ್ಸಾಮ್ ಯಾರ್ಯಾರು PC ಎಕ್ಸಾಮ್ ಬರೆದಿದ್ದೀರಾ, ಕಟ್ ಆಫ್ ಬಂದಿಲ್ಲ, ಕೀ ಆನ್ಸರ್ ನೋಡಿರ್ತೀರಾ, ಕಟ್ ಆಫ್ ಒಳಗೆ ಬರೋಲ್ಲ ಅಂತ ಚಾನ್ಸಸ್ ಇರುತ್ತೆ. ಏನಾದರೂ ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಬೇಡಿ. ಮುಂದೆ ಏನಾಗುತ್ತೆ, ಯಾವ ರೀತಿ ನಾವು ಓದ್ಬೋದು, ಯಾವ ರೀತಿ ನಾವು ಮುಂದಿನ ಎಕ್ಸಾಮ್ಗಳು ಯಾವುವು CAR, TAR ಮತ್ತು VAO, KSRP ಈ ಎಕ್ಸಾಮ್ಗಳಿದೆಯಲ್ಲ ಅದ್ರ ಬಗ್ಗೆ ಫೋಕಸ್ ಕೊಡಿ. ಇದನ್ನು ಬಿಟ್ಬಿಡಿ, ಇದಾಗೋಗ್ಬಿಡ್ತು, ನೀವು ಚೆನ್ನಾಗಿ ಮಾಡಿಲ್ವ, ಓಕೆ ಮುಂದೆ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಮುಂದೆ ಬನ್ನಿ. ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಬೇಡಿ. ಮತ್ತೆ ರೀಸ್ಟಾರ್ಟ್ ಅಂತ ಹೇಳ್ತಾರಲ್ಲ, ಸ್ಟಾರ್ಟ್ ಮಾಡಿ ಮತ್ತೆ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ನೋಡಿ, ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಅಲಂಕರಿಸುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರಾಧ್ಯಕ್ಷರು ಅಂದರೆ ರಾಷ್ಟ್ರಪತಿ ಅನುಮತಿ ಮೇರೆಗೆ ಎಷ್ಟು ಕಾಲ ಬೇಕಾದ್ರೂ ಅವರು ಅಟಾರ್ನಿ ಜನರಲ್ ಆಗ್ಬೋದು. ನೋಡಿ ಇದನ್ನು KE ಅವರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಲು ಕೇಳಿದರು. ಅಟಾರ್ನಿ ಜನರಲ್ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇದೇ ಒಂದು ಆಗಿರ್ತದೆ ಅಂತ ಕ್ವಶನ್ ಕೇಳಿದರು. ಅದಕ್ಕೆ ಅಟಾರ್ನಿ ಜನರಲ್ ಆನ್ಸರ್ ಆಗಿತ್ತು. ಅದಕ್ಕೋಸ್ಕರ ಅಟಾರ್ನಿ ಜನರಲ್ ಬಗ್ಗೆ ಕೇಳೋ ಚಾನ್ಸಸ್ ತುಂಬ ಇರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ನೋಡಿ ಒಂದು ಈಸಿ ಕ್ವಶನ್ ಅಂತ ಹೇಳ್ಬೋದು. ರಾಜ್ಯದ ರಾಜ್ಯಪಾಲರು ಅಂತ ಕೇಳಿದ್ದಾರೆ. ಏನವರು ರಾಜಕಾರಣಿಯಲ್ಲದ ವ್ಯಕ್ತಿ. ಅದು ರಾಜಕಾರಣಿಯಲ್ಲದ ವ್ಯಕ್ತಿ. ರಾಜ್ಯದ ಮುಖ್ಯಸ್ಥರು, ಸರ್ಕಾರದ ನೇತಾರರು, ರಾಷ್ಟ್ರಪತಿಗಳ ದೂತರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದು ನೋಡಿ ಇದೇ ಥರನೇ ಕ್ವಶನ್ ಕೇಳ್ತಾರೆ, ಬಟ್ ಇದೇ ಥರ ಆನ್ಸರ್ ಇರುತ್ತೆ. ಅವ್ರ ಕ್ವಶನ್ ಅವರು ಯಾವ ರೀತಿ ಕೇಳ್ತಾರೆ ಅಂದರೆ ಡಿಫ್ರೆಂಟ್ ಆ್ಯಂಗಲ್ ತೊಗೊತಾರೆ. ಆ ಆ್ಯಂಗಲಲ್ಲಿ ಹಾಗೆ ನಿಮ್ಮನ್ನು ಕನ್ಫ್ಯೂಸ್ ಮಾಡಿ, ಸೇಮ್ ಈಸಿನೇ ಇರುತ್ತೆ ಬಟ್ ಕನ್ಫ್ಯೂಸ್ ಮಾಡಿ ಕೇಳೋದ್ರಿಂದ ನಿಮಗೆ ಕಷ್ಟ ಅನಿಸುತ್ತೆ. ನೋಡಿ ಇಲ್ಲಿ ಸರಿಯಾದ ಉತ್ತರ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ ಇವರು. ನಾಮಮಾತ್ರ ಮತ್ತು ನೈಜಾಮ್ ಇರ್ತಾರಲ್ಲ, ಅದರಲ್ಲಿ ನಾಮಮಾತ್ರ ಮುಖ್ಯಸ್ಥರು ಯಾರು ಅಂದರೆ ನಮ್ಮ ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ಅದೇ ರೀತಿ ರಾಷ್ಟ್ರಪತಿ ಕೂಡ ಹೌದು, ಅವರು ನಾಮಮಾತ್ರ ಮುಖ್ಯಸ್ಥರು, ಪ್ರಧಾನಮಂತ್ರಿ ನೈಜ ಮುಖ್ಯಸ್ಥರಾಗಿರ್ತಾರೆ. ಇದು ತುಂಬಾ ಇಂಪಾರ್ಟೆಂಟು, ನೋಡ್ಕೊಬೇಕಾಗುತ್ತೆ. ನೋಡಿ ರಾಜ್ಯದ ಮುಖ್ಯಸ್ಥರು ಸರಿಯಾದ ಉತ್ತರ. ಪಾರ್ಟ್ ಆಫ್ ಆರನೇ ಪಾರ್ಟಲ್ಲಿ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 153 ಟು ಆರ್ಟಿಕಲ್ 162 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಅಂದರೆ ಇವ್ರ ಬಗ್ಗೆ ತಿಳಿಸ್ತದೆ. ನಂತರ ಸಂವಿಧಾನದ 154ನೇ ಒಂದು ಉಪವಿಧಿಯಲ್ಲಿ ರಾಜ್ಯ ಕಾರ್ಯಾಂಗ ಎಲ್ಲ ಅಧಿಕಾರಗಳು ರಾಜ್ಯಪಾಲರ ಹೆಸರಿನಲ್ಲಿರ್ತಾರೆ, ಇವರು ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ ಅಂತ 154ನೇ ಒಂದು ಉಪವಿಧಿ ಹೇಳ್ತದೆ. ನಂತರ ನೋಡೋದಾದರೆ ಇಲ್ಲಿ ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಅಂತ ಕೇಳಬೋ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೋಸ್ಕರ ಜಯಚಾಮರಾಜ ಒಡೆಯರು ಮೊದಲ ರಾಜ್ಯದ ರಾಜ್ಯಪಾಲರಾಗಿರ್ತಾರೆ. ನಂತರ ನೋಡಿ ಇಲ್ಲಿ ರಾಜ್ಯದ ಪ್ರಥಮ ಮಹಿಳೆ ಕೇಳಿದ್ದಾರೆ. ಯಾರು ರಾಜ್ಯಪಾಲರಲ್ಲಿ VS ರಮಾದೇವಿ. ತುಂಬ ಸರಿ ರಿಪೀಟ್ ಆಗಿರೋ ಕ್ವಶನ್ ಯಾವುದು ಅಂದರೆ VS ರಮಾದೇವಿನ ತುಂಬ ಸರಿ ಕೇಳಿದ್ದಾರೆ. ಆದ್ದರಿಂದ VS ರಮಾದೇವಿಯನ್ನು ನೀವು ಆದಷ್ಟು ಗ್ಯಾಪ್ನ ಇಟ್ಕೋಬೇಕಾಗ್ತದೆ. ಇಲ್ಲಿ ನೋಡಿ ಸೈನ್ಸ್ಗೆ ರಿಲೇಟ್ ಆಗಿರೋ ಇನ್ನೊಂದು ಕ್ವಶನ್ ಇದೆ. ಅಡುಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡೋ ಆ ವಸ್ತು ಯಾವುದು ಅಂತ ಕೇಳಿದ್ದಾರೆ. ದ್ರವಣ ಇದೆ, ವಾಯು ಇದೆ, ಘನೀಕೃತ ಅಂತ ಇದೆ, ಮಿಶ್ರಣ ಇದೆ. ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರವಾಗ್ತದೆ. ಮಿಶ್ರಣ ಸರಿಯಾದ ಉತ್ತರವಾಗ್ತದೆ. ಇದರ ಬಗ್ಗೆ ನೋಡೋದಾದರೆ ನೋಡಿ ಇಲ್ಲಿ ಮಿಶ್ರಣ ಸರಿಯಾದ ಉತ್ತರ. ಅಡುಗೆ ಅನಿಲವನ್ನು
ಧ್ರುವೀಕೃತ ಪೆಟ್ರೋಲಿಯಂ ಎನ್ನುವರು, ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ LPG ಅಂತ ಕರೀತಾರೆ ಅಡುಗೆ ಅನಿಲವನ್ನು. ಅದು ದ್ರವೀಕೃತ ಪೆಟ್ರೋಲಿಯಂ, ಓಕೆನಾ. ಇದು ಸಿಲಿಂಡರ್ಗಳಲ್ಲಿ ಇಲ್ಲಿ ತಪ್ಪಿದೆ, ಮಿಶ್ರಣ ರೂಪದಲ್ಲಿರ್ತದೆ. ಯಾವುದು? ನಮ್ಮ ಅಡುಗೆ ಅನಿಲ. ಇದನ್ನು ಬ್ಯೂಟೇನ್ ಅಂತ ಕೂಡ ಕರೀತಾರೆ. ಅಡುಗೆ ಅನಿಲದ ಸೋರಿಕೆಯನ್ನು ತಿಳಿಯಲು ಈಥೇಲ್ ಮರ ಕ್ಯಾಪ್ಷನ್ ಬಳಸುತ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಇದು ಈ ಕ್ಲಾಸಿನ ಕೊನೆ ಕ್ವಶನ್ ಆಗಿರ್ತದೆ. ಇದ್ರ ಬಗ್ಗೆ ಕ್ಲೀನಾಗಿ ತಿಳ್ಕೊಳ್ಳೋಣ ಬನ್ನಿ. ಇದು ಸೈನ್ಸ್ ರಿಲೇಟೆಡ್ ಸೈನ್ಸ್ ಕ್ವಶನ್. ಬನ್ನಿ. ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತ ಕೇಳಿದ್ದಾರೆ. ಬಡಿತದ ಗತಿ ಕೇಳಿರೋದ್ರಿಂದ ಎಷ್ಟು ನಿಮಿಷ ಬಡ್ಕೊಳ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ನೋಡಿ 84 ಇದೆ, ಆಪ್ಷನ್ ಬಿ 96, ಆಪ್ಷನ್ ಸಿ 60, ಆಪ್ಷನ್ ಡಿ 72 ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು 72 ಬಡಿತದ ಗತಿ ಇರ್ತದೆ. ಇದರ ಬಗ್ಗೆ ಒಂದು ಸ್ವಲ್ಪ ಡೀಪ್ ಇನ್ಫಾರ್ಮೇಷನ್ ನೋಡಿ. KE ಅವರಿಗೆ ಸುಮ್ಮನೆ ಈ ಥರ ನೋಡಿದ್ರೆ ಯಾವುದೇ ಕಾರಣಕ್ಕೂ ಯೂಸ್ ಆಗಲ್ಲ. ನೀವು ಡೆಪ್ತ ನೋಡಬೇಕಾಗ್ತದೆ. ಡೆಪ್ತ್ ಇನ್ಫಾರ್ಮೇಷನ್ ನಿಮ್ಮ ನಾಲೆಡ್ಜ್ನ ನೋಡ್ತಾರೆ ಯಾರು? KE ಅವರು. ಇಲ್ಲಿ ನೋಡ್ಬೋದು 72 ಬಡಿತ ನಿಜ, ಸರಿ. ನಂತರ ನೋಡಿ, ಇಲ್ಲಿ ಹೃದಯವು ಮಾನವನ ದೇಹದ ಎದೆಯ ಎಡಭಾಗದಲ್ಲಿದೆ. ನೋಡ್ಬೋದು, ಎದೆಯ ಎಡಭಾಗದಲ್ಲಿದೆ. ಇದು ಅವನ ಎಡಗೈ ಮುಷ್ಟಿಯ ಗಾತ್ರದಲ್ಲಿರುತ್ತದೆ. ವಯಸ್ಕ ವ್ಯಕ್ತಿಯ ಹೃದಯ ಪ್ರತಿ ನಿಮಿಷಕ್ಕೆ 72 ಬಾರಿ ಬಡಿದುಕೊಳ್ಳುತ್ತದೆ. ಆದರೆ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ. ಮಗುವಿನ ಹೃದಯ 120 ಬಾರಿ ಬಡಿದುಕೊಳ್ಳುವುದು. ಕೇಳ್ತಾರೆ, ಇದು ತುಂಬಾ ಇಂಪಾರ್ಟೆಂಟ್. 120 ಮಗುವಿನ ಹೃದಯದ ಬಡಿತ, 120 ಮಾನವನ ಹೃದಯದ ಬಡಿತ ಅಂದರೆ ವಯಸ್ಕನ ಹೃದಯದ ಬಡಿತ ಅಂದರೆ 72. ನೋಡಿ, ಹೃದಯ ಬಡಿತ ತಿಳಿಯಲು ರೆನೆಲೆನಕ ಕಂಡುಹಿಡಿದ ಸ್ಟೆಥೋಸ್ಕೋಪ್ ಯಾರು ಕಂಡುಹಿಡಿದಿದ್ದು ಅಂದರೆ ರೆನೆಲೆನಕ. ಓಕೆ, ಎಷ್ಟರಲ್ಲಿ? 1892ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಕಂಡುಹಿಡಿತಾರೆ. ಸ್ಟೆಥೋಸ್ಕೋಪ್ನ. ಓಕೆನಾ. ಮುಂದೆ ನೋಡಿ, ಕೃತಕ ಹೃದಯ ಕಂಡುಹಿಡಿದವರು ಯಾರು ಅಂದರೆ ವಿಲಿಯಂ ಕೋಲ್ಫ್. ಬದಲಿ ಹೃದಯ ಜೋಡಣೆ ಮಾಡಿದವರು ನಾರ್ಡರ್ಡ್. ಮತ್ತು ಫೇಸ್ ಮೇಕರ್ ಹೃದಯಕ್ಕೆ ಅಳವಡಿಸಿದ ಉಪಕರಣವಾಗ್ತದೆ. ಫೇಸ್ ಮೇಕರ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿರೋ ಈ ಸ್ಲೈಡ್ ತುಂಬಾ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಮುಖ್ಯವಾಗಿ ನಾವು ಎಲ್ಲಿ ಕನ್ಫ್ಯೂಸ್ ಆಗ್ತೀವಿ ಅಂದರೆ ಮಗುವಿಂದು 120 ಹೆಂಗಪ್ಪ ಮತ್ತು ವಯಸ್ಕರದ್ದು 72 ಹೆಂಗಪ್ಪ ಅಂತ ಒಂಚೂರು ಕನ್ಫ್ಯೂಸ್ ಆಗ್ತೀವಿ. ಆದರೆ ಇದು ಕರೆಕ್ಟಾಗಿ ನಾವು ನಿಮಗೆ ತಿಳಿದಿರಬೇಕಾಗ್ತದೆ ನೋಡಿ. ಇದು ECG ಅಂತ ಕೇಳಿದ್ದಾರೆ, ಎಲೆಕ್ಟ್ರೋಲ್ ಕಾರ್ಡಿಯೋಗ್ರಾಫ್ ಅಂತ. ಇದು ಫುಲ್ ಫಾರ್ಮ್ ಕೇಳ್ಬೋದು. ನಂತರ ಇಲ್ಲಿ ನೋಡಿ, ಎಲೆಕ್ಟ್ರೋಲ್ ಕಾರ್ಡಿಯೋಗ್ರಾಫ್ ಅಂತ ಇದೆ. 1906ರಲ್ಲಿ ಹಾಲೆಂಡ್ ದೇಶದ ಇಸ್ತೋವನಿ ಕಂಡುಹಿಡಿದರು. ಓಕೆ, ನಂತರ ಮನುಷ್ಯನ ಹೃದಯ 350 ಗ್ರಾಮ್ ತೂಕ ಇರ್ತದೆ ಕೇಳ್ತಾರೆ. ಸರಾಸರಿ ಅಂತ ಕೇಳ್ತಾರೆ. ಎಕ್ಸಾಕ್ಟಾಗಿ ಕೇಳಿದ್ರೆ ಮಗುದು ಕಡಿಮೆ ಇರ್ತದೆ. ಬಟ್ ಮನುಷ್ಯನ ಹೃದಯದ ತೂಕ ಅಂದರೆ 350 ಗ್ರಾಮ್. ಭಾರತದ ಮೊದಲ ಬದಲಿ ಹೃದಯ ಜೋಡಣೆ ಶಸ್ತ್ರಚಿಕಿತ್ಸೆ ಮಾಡಿದವರು ಡಾಕ್ಟರ್ ವೇಣುಗೋಪಾಲ್ ಅವರು. ರಕ್ತದ ಒತ್ತಡವನ್ನು ಅಳೆಯಲು ಉಪಕರಣ ಯಾವುದು ಅಂದರೆ ಸ್ಪಿಗ್ಮೋಮಾನೋಮೀಟರ್ ಆಗಿರ್ತದೆ. ಒಬ್ಬ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಎಷ್ಟಿರಬೇಕು ಅಂದರೆ 170ರಿಂದ 180 ಸರಿಯಾಗ್ತದೆ ಕೇಳ್ತಾರೆ. ಒಬ್ಬ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಎಷ್ಟಿರಬೇಕು? 120 ಮತ್ತು 80 ಇರಬೇಕಾಗ್ತದೆ. ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಮತ್ತು ಇದರಲ್ಲಿ ಈ ಸ್ಲೈಡಲ್ಲಿ 350 ಗ್ರಾಮ್ ತೂಕ ಇರ್ತೈತಲ್ಲ, ಅದು ಇಂಪಾರ್ಟೆಂಟು. ಇದಿಷ್ಟು ನಿಮಗೋಸ್ಕರ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ನೋಡಿ. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನು, ಹೈಯೆಸ್ಟ್ ಸರಿ ರಿಪೀಟ್ ಆಗಿರೋ ಕ್ವಶನ್ಗಳಿರ್ತವೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಈ ಕ್ಲಾಸ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಕಾಂಪಿಟೇಟಿವ್ ಮೈಂಡ್ಸೆಟ್ ಇರೋ ಫ್ರೆಂಡ್ಸ್ಗೆ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.